ಎಲ್ರಿಗೂ ನಮಸ್ಕಾರ. ನಾನು ವಿಷ್ಣು ಪಾಂಬೂರು. ನನಗಿಂದು ಆಕಸ್ಮಿಕವಾಗಿ ಬಸ್ ಹತ್ತೋ ಪ್ರಸಂಗ ಬಂದೇ ಬಿಡ್ತು. ಸರಿ ಅಂದ್ಕೊಂಡು ಚಲಿಸುವ ಬಸ್ಸನ್ನು ಓಡಿ ಬಲಗಾಲನ್ನು ಇಟ್ಟೇ ಬಿಟ್ಟೆ. ಒಳ ಪ್ರವೇಶಿಸುತ್ತಿದ್ದಂತೆ ಅಂದಿನ ದಿನದ ಮುಖ್ಯ ಅತಿಥಿಗಳ ಮಾದರಿ ಇನ್ನೂ ಹಲವಾರು ಜನರು ಚದುರಿ ಕುಳಿತಿದ್ರು. ಕಂಡಕ್ಟರ್ ಅಂತೂ ಅಲ್ಲಲ್ಲಿ ಅಣಬೆಗಳಂತೆ ಇದ್ದ ಬಸ್ ನಿಲ್ದಾಣದಲ್ಲಿ ಬಸ್ಸನ್ನು ನಿಲ್ಲಿಸಿ ಬನ್ನಿ ಬನ್ನಿ ಜನರೇ ಶಿರುವ ಮಂಚಕಲ್ ಕಡೆ ಅಂತ ಕೂಗಿ ಕರೆಯುತ್ತಿದ್ರು. ಹೀಗೆ ಸಾಗುತ್ತಿರಬೇಕಾದ್ರೆ ನನ್ನ ಏಕಾಗ್ರತೆ ಬರೀ ಕಂಡಕ್ಟರ್ನ ಕಡೆಗೆ ಸಾಗತೊಡಗಿತು. ಕಾರಣ ಅವರು ಪ್ರತಿ ಪ್ರಯಾಣಿಕರ ಬಗ್ಗೆ ತೋರುತ್ತಿದ್ದ ಕಾಳಜಿ, ನಗುಮುಖದಿಂದ ವ್ಯವಹರಿಸುತ್ತಿದ್ದ ರೀತಿ. ಅಷ್ಟು ಮಾತ್ರವಲ್ಲದೆ ಅವರ ಜವಾಬ್ದಾರಿಯನ್ನು ಕಂಡು ಬೆಚ್ಚಿ ಹೋದೆ. ಕಾರಣ ಉದ್ಯಾವರ ಸಮೀಪಿಸುತ್ತಿದ್ದಂತೆ ಒಂದು ತಾಯಿ ತನ್ನ ಹೆಚ್ಚು ಕಮ್ಮಿ 10 ವರ್ಷದ ಮಗನನ್ನು ಇಳಿಸುವ ಬದಲು ತಾನೇ ಇಳಿದಾಗ ಅದನ್ನು ಕಂಡು ಕಂಡಕ್ಟರ್, ಅಮ್ಮ ಇದು ಹೈವೇ, ತುಂಬ ಗಾಡಿ ಬರುತ್ತೆ, ಮಗನ ಕೈ ಹಿಡಿದು ಕರೆದುಕೊಂಡು ಹೋಗಿ ಹೇಳುತ್ತಿದ್ದಂತೆ ನನಗೆ ದಿಗ್ಭ್ರಮೆಯಾಯಿತು. ಯಾಕಂದರೆ ಇವರುಗಳು ತಮ್ಮ ಪ್ರಯಾಣಿಕರನ್ನು ನಮ್ಮವರು ಎನ್ನುವ ಭಾವನೆಯಿಂದ ನೋಡುತ್ತಾರೆ. ಒಂದು ತಾಯಿಯಂತೂ ಬಸ್ ಹತ್ತುವಾಗಲೂ ಮೊಬೈಲ್ನಲ್ಲೇ ಇರುವುದನ್ನು ಗಮನಿಸಿ ಮೊದಲು ಬಸ್ಸು ಹತ್ತಿ ನಂತರ ಕೂತು ಆರಾಮವಾಗಿ ಮಾತನಾಡುವಿರಂತೆ ಅಂತ ಚೂರು ಖಾರವಾಗಿ ಹೇಳಿದರು. ಕಾರಣ ಜನರ ಜೀವದಲ್ಲಿ ಚೆಲ್ಲಾಟವಾಡಬಾರದೆನ್ನುವಂಥ ಕಾಳಜಿ ಇವರದ್ದು. ಆಗ ನನಗನಿಸಿತು, ಪ್ರತಿಯೊಂದು ಕ್ಷೇತ್ರದಲ್ಲೂ ಒಳೆಯುವ ಮುತ್ತುಗಳು ಎಲೆಮರೆಯ ಕಾಯಿಯಂತೆ ತಮ್ಮ ಜವಾಬ್ದಾರಿಯನ್ನು ಮಾಡುತ್ತಾ ತಮ್ಮ ಬಾಡಿಗೆ ತಾವು ಇರುತ್ತಾರೆಂದು. ಬಸ್ ಕಂಡಕ್ಟರ್ ವೃತ್ತಿ ಎನ್ನುವಂಥದ್ದು ಮೈಯೆಲ್ಲ ಕಣ್ಣಾಗಿಸಿ ದುಡಿಯುವ ಜವಾಬ್ದಾರಿಯುತ ವೃತ್ತಿಯಾಗಿದೆ. ಕೆಲ ಜನರಿಗೆ ಬಸ್ ಕಂಡಕ್ಟರನ್ನು ಕಂಡಾಗ ಅಸಡ್ಡೆ ಭಾವನೆ ಬರುತ್ತದೆ. ದಿನವಿಡೀ ನಿಂತು ದುಡಿಯುತ್ತಾರೆ, ಸಂಪಾದನೆ ಕಡಿಮೆ ಅಂತ. ಆದರೆ ಇವರ ಜವಾಬ್ದಾರಿ ಎಷ್ಟಿದೆ ಅಂದರೆ ಪ್ರಯಾಣಿಕರನ್ನು ಸರಿಯಾದ ತಾಣದಲ್ಲಿ ಇಳಿಸಬೇಕು, ಗಂಟೆಗಟ್ಟಲೆ ನಿಂತು ಕೆಲಸ ಮಾಡಬೇಕು. ನಗರ ಪ್ರದೇಶದ ಟ್ರಾಫಿಕ್ನ ನೂಕು ನುಗ್ಗಲು ಇವರ ಅದ್ಭುತ ತಾಳ್ಮೆಯನ್ನೇ ಪರೀಕ್ಷೆಗೊಳಪಡಿಸುತ್ತದೆ. ಸರಿಯಾದ ಚಿಲ್ಲರೆ ಕೊಟ್ಟು ಮುಂದೆ ಸಾಗಬೇಕು. ಇವರು ನಿತ್ಯ ಮುಂಜಾನೆಯಿಂದ ತಡರಾತ್ರಿವರೆಗೆ ಪ್ರಯಾಣಿಕರ ಸೇವೆಗಾಗಿ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಿರಬೇಕಾಗುತ್ತದೆ. ದಿನದ ಅಂತ್ಯಕ್ಕೆ ಬಂದ ಹಣದ ಸರಿಯಾದ ಲೆಕ್ಕವನ್ನು ಜಾಗೃತೆಯಿಂದ ತನ್ನ ಮಾಲೀಕನಿಗೆ ನೀಡಬೇಕಾಗುತ್ತದೆ. ಇಂದಿನ ಈ ಕಲಿಯುಗದಲ್ಲಿ ವಿಭಿನ್ನ ಸ್ವಭಾವದ ಪ್ರಯಾಣಿಕರನ್ನು ನಿಭಾಯಿಸುವುದು, ಅವರೊಂದಿಗೆ ಪ್ರೀತಿಯಿಂದ ವರ್ತಿಸುವುದು ಒಂದು ದೊಡ್ಡ ಸವಾಲೇ ಸರಿ.